Good morning, welcome to the class. So, come back to the problem. 1000 bicycles were consigned by Ramesh of Kolkata to Madhava of Rangoon at an invoice cost of rupees 150 each. ಇದು 2019 ಕ್ವಶನ್ ಪೇಪರ್ ಪ್ರಾಬ್ಲಮ್ಮು ನೋಡ್ಕೊಳ್ಳಿ. ಸೊ 1000 ಬೈಸಿಕಲ್ಸ್ನ ರಮೇಶು ಮಾಧವಗೆ ಕಳಿಸ್ತಾನೆ. ಸೊ ಒಂದು ಸೈಕಲ್ಗೆ 150 ರುಪೀಸ್. ನೆಕ್ಸ್ಟ್ ರಮೇಶ್ ಪೇಯ್ಡ್ ಫ್ರೈಟ್ ರುಪೀಸ್ 10,000 ಆ್ಯಂಡ್ ಇನ್ಶೂರೆನ್ಸ್ ರುಪೀಸ್ 1,500. ಸೊ ಎರಡು ಸೇರಿ ಅವನಿಗೆ 11,500 ಪೇ ಮಾಡ್ತಾನೆ. ಡ್ಯೂರಿಂಗ್ ದ ವಾಯೇಜ್ 100 ಬೈಸಿಕಲ್ಸ್ ವೆರ್ ಡೆಸ್ಟ್ರಾಯ್ಡ್ ಬೈ ಫೈರ್ ಆ್ಯಂಡ್ ಹ್ಯಾಡ್ ಟು ಬಿ ಥ್ರೋನ್ ಓವರ್ ಬೋರ್ಡ್ ಅಂತಿದೆ. ಅಂದ್ರೇನು, ಟ್ರಾನ್ಸ್ಪೋರ್ಟೇಷನಲ್ಲಿ 100 ಬೈಸಿಕಲ್ಸ್ ಸುಟ್ಟೋಯ್ತು, ಅದನ್ನು ಅವರು ಎಸೆದ್ರು ಅಂತ. ಮಾಧವ ಟುಕ್ ಡೆಲಿವರಿ ಆಫ್ ದ ರಿಮೈನಿಂಗ್ ಬೈಸಿಕಲ್ಸ್ ಆ್ಯಂಡ್ ಪೇಯ್ಡ್ ರುಪೀಸ್ 14,400 ಫಾರ್ ಎ ಕಸ್ಟಮ್ ಡ್ಯೂಟಿ. ಸೊ ಅದಾದಮೇಲೆ ಮಾಧವ ಬೈಸಿಕಲ್ಸ್ನ ರಿಸೀವ್ ಮಾಡ್ಕೊತಾನೆ. ರಿಸೀವ್ ಮಾಡಿ 14,400 ರೂಪಾಯಿನ ಅವನು ಕಸ್ಟಮ್ ಡ್ಯೂಟಿ ಅಂತ ಹೇಳಿ ಪೇ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಮಾಧವ ಸೆಂಟ್ ಎ ಬ್ಯಾಂಕ್ ಡ್ರಾಫ್ಟ್ ಟು ರಮೇಶ್ ಫಾರ್ ರುಪೀಸ್ 50,000 ಆ್ಯಸ್ ಎ ಅಡ್ವಾನ್ಸ್. ಸೊ ಇಲ್ಲೇನು ಮಾಡ್ತಾನೆ, ಇದು ಅಡ್ವಾನ್ಸ್ ಅಂತಿದೆಯಲ್ಲ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಬರ್ಕೋಬೇಕಾದ್ರೆ. ರಮೇಶ್ 50,000 ರೂಪಾಯಿ ಅಡ್ವಾನ್ಸ್ ಅಂತ ಹೇಳಿ ರಮೇಶಿಗೆ 50,000 ರೂಪಾಯಿ ಅಡ್ವಾನ್ಸ್ ಅಂತ ಹೇಳಿ ಮಾಧವ ಕೊಡ್ತಾನೆ. ಮಾಧವ ಗೂಡ್ಸ್ ಬಂದಿದ ತಕ್ಷಣ 50,000 ರೂಪಾಯಿ ಅಡ್ವಾನ್ಸ್ ತೊಗೊಳ್ಳಿ ಅಂಥೇಳಿ ರಮೇಶ್ಗೆ ಕೊಡ್ತಾನೆ. ನೆನಪಲ್ಲಿ ಇಟ್ಕೊಳ್ಳಿ. ಲೇಟರ್ ಆನ್ ಸೆಂಟ್ ಅಕೌಂಟ್ ಸೇಲ್ಸ್ ಶೋಯಿಂಗ್ ದಟ್ 800 ಬೈಸಿಕಲ್ಸ್ ವೆಲ್ ಸೋಲ್ಡ್ ಅಟ್ ರುಪೀಸ್ 220 ಈಚ್. ಸೊ ಒಂದು ಸೈಕಲ್ನ 220 ರೂಪಾಯಿಗೆ ಮಾರಿದೆ. ಎಷ್ಟು ಸೈಕಲ್ನ ಮಾರ್ದ? 800 ಸೈಕಲ್ಸ್ನ ಮಾರ್ದ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಮಾಧವ ಆನ್ ಗೋಡೌನ್ ರೆಂಟ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ 40 ಎಕ್ಸೆಟ್ರಾ ಅಮೌಂಟ್ ರುಪೀಸ್ 2,000. ಸೊ ಅವನೇನು ಅಡ್ವರ್ಟೈಸ್ಮೆಂಟ್ ಮತ್ತು ಗೋಡೌನ್ಗೆ ಸ್ಪೆಂಡ್ ಮಾಡಿದ್ದಾನೆ. ಎಷ್ಟದು? 2,000 ರುಪೀಸ್. ನೆಕ್ಸ್ಟ್ ಮಾಧವ ಇಸ್ ಎಂಟೆಡ್ ಟು ಟೇಕ್ ಕಮಿಷನ್ ಆಫ್ 5% ಆನ್ ಎ ಸೇಲ್ಸ್ ಡ್ಯೂ ಟು ಡಿಫೆಕ್ಟ್ ಇನ್ ಎ ಪಾಲಿಸಿ. ನಥಿಂಗ್ ಈಸ್ ರಿಕವರ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ. ಸೊ ಮಾಧವನಿಗೆ 5% ಕಮಿಷನ್ ಕೊಡಬೇಕು. ಮತ್ತು ಪಾಲಿಸಿ ಡಿಫೆಕ್ಟ್ ಇದ್ದಿದ್ದರಿಂದ ಇನ್ಶೂರೆನ್ಸ್ ಕಂಪ್ನಿಲಿ ಏನೂ ನಮಗೆ ದುಡ್ಡು ಬರಲಿಲ್ಲ. ಬೈಸಿಕಲ್ ಸುಟ್ಟು ಹೋಗಿ ಡಿಸ್ಟ್ರಾಯ್ ಆದರೂ ಕೂಡ, ಅಬ್ನಾರ್ಮಲ್ ಲಾಸ್ ಆದರೂ ಕೂಡ ಅಂತ. ಸೊ ಕಮ್ ಬ್ಯಾಕ್ ಟು ಪ್ರಿಪೇರ್ ಎ ನೆಸೆಸರಿ ಲೆಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ರಮೇಶ್ ಆ್ಯಂಡ್ ಮಾಧವ್. ಇಬ್ಬರೂ ಬುಕ್ಸಲ್ಲೂ ನಾವು ಅಕೌಂಟ್ನ ಪ್ರಿಪೇರ್ ಮಾಡಬೇಕು, ಲೆಜರ್ ಅಕೌಂಟ್ಸ್ನ. ಸೊ ಇನ್ ದ ಬುಕ್ಸ್ ಆಫ್ ರಮೇಶಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ನ ತೊಗೊಳೋಣ. ಅವನೆಷ್ಟು ಬೈಸಿಕಲ್ಸ್ನ ಕಳಿಸಿದ್ದು? 1000 ಬೈಸಿಕಲ್ಸ್ ಅಟ್ ದ ರೇಟ್ ಆಫ್ 150 ಈಚ್. ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ 1000 into 150 ದಟ್ ಕಮ್ಸ್ ಟು 1,50,000. ನೆಕ್ಸ್ಟ್ ಅದಾದಮೇಲೆ ರಮೇಶ್ ಪೇಯ್ಡ್ 10,000 ಫಾರ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ರುಪೀಸ್ 1,500. ಸೊ ಟು ಬ್ಯಾಂಕ್ ಅಕೌಂಟ್, ಫ್ರೈಟ್ 10,000, ಇನ್ಶೂರೆನ್ಸ್ 1,500, ಎರಡು ಸೇರಿ 11,500 ರುಪೀಸ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಡ್ಯೂರಿಂಗ್ ದ ವಾಯೇಜ್ 100 ಬೈಸಿಕಲ್ಸ್ ವೆರ್ ಡೆಸ್ಟ್ರಾಯ್ಡ್ ಅಂತಿದೆ. ಮತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಅಬ್ನಾರ್ಮಲ್ ಲಾಸ್ನ ಮಾಧವ ಟುಕ್ ಡೆಲಿವರಿ ಆಫ್ ದ ರಿಮೈನಿಂಗ್ ಬೈಸಿಕಲ್ಸ್ ಆ್ಯಂಡ್ ಪೇಯ್ಡ್ ರುಪೀಸ್ 14,400 ಫಾರ್ ಕಸ್ಟಮ್ ಡ್ಯೂಟಿ. ಸೊ 14,400ನ ಪೇ ಮಾಡಿದ್ದಾನೆ. ಟು ಮಾಧವ ಅಕೌಂಟ್ ಬ್ರಾಕೆಟಲ್ಲಿ ಕಸ್ಟಮ್ ಡ್ಯೂಟಿ ಅಂತ ಹೇಳಿ ಬರೆದು 14,400 ರುಪೀಸ್ನ ಬರ್ಕೊಳ್ಳಿ. ಅದಾದಮೇಲೆ ಮಾಧವ ಸೆಂಟ್ ಎ ಬ್ಯಾಂಕ್ ಡ್ರಾಫ್ಟ್ ಟು ರಮೇಶ್ ಫಾರ್ ರುಪೀಸ್ 50,000. ಇದು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಬರೀಲಿಕ್ಕೆ ಬರಲ್ಲ, ಮತ್ತೆ ಹೇಳ್ತೇನೆ ಎಲ್ಲಿ ಬರೆಯೋದಂತ. ಲೇಟರ್ ಆನ್ ಸೆಂಟ್ ಅಕೌಂಟ್ ಸೇಲ್ ಶೋಯಿಂಗ್ ದಟ್ 800 ಬೈಸಿಕಲ್ಸ್ ವೆರ್ ಸೋಲ್ಡ್ ಅಟ್ ರುಪೀಸ್ 220 ಈಚ್. ಸೊ ಬೈಸಿಕಲ್ಸ್ನ ಸೇಲ್ ಮಾಡಿದ್ದಾನೆ ಬೈ ಮಾಧವ ಅಕೌಂಟ್ ಅಂತ ಹೇಳ್ಬಾರ್ದು. ಅಕೌಂಟಲ್ಲಿ 800 into 220 ದಟ್ ಕಮ್ಸ್ ಟು 1,76,000. ಅದಾದಮೇಲೆ ಸೇಲ್ಸ್ ಕೊಟ್ಟಿದ್ದನ್ನ ಸೇಲ್ಸ್ ಬರ್ಕೊಂಡಿದ್ದೀನಿ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಮಾಧವ ಆನ್ ಗೋಡೌನ್ ರೆಂಟ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಅಮೌಂಟ್ ರುಪೀಸ್ 2,000. ಸೊ ಮಾಧವನ ಗೋಡೌನ್ ರೆಂಟ್ ಮತ್ತು ರೆಂಟ್ ಪೇ ಅಡ್ವರ್ಟೈಸ್ಮೆಂಟ್ ಪೇ ಮಾಡ್ತಾನೆ. ಎಷ್ಟು? ಟು ಮಾಧವ ಅಕೌಂಟ್ ಗೋಡೌನ್ ರೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ಗೆ ಸೇರಿ 2,000 ರೂಪಾಯಿ. ನೆಕ್ಸ್ಟ್ ಮಾಧವ ಇಸ್ ಎಂಟೆಲ್ ಟು ಎ ಕಮಿಷನ್ ಆಫ್ 5% ಆನ್ ಎ ಸೇಲ್ಸ್. ಸೊ ಎಷ್ಟಿದೆ ಸೇಲ್ಸು? 1,76,000 ಟು ಮಾಧವ ಅಕೌಂಟ್ ಅಂತ ಬರೆದು ಅದ್ರ ಮೇಲೆ 5%ನ ಕ್ಯಾಲ್ಕುಲೇಟ್ ಮಾಡಿ ನಮಗೆ 8,800 ರುಪೀಸ್ ಬರುತ್ತೆ. ನೆಕ್ಸ್ಟ್ ಇದಾದಮೇಲೆ ಇನ್ನೇನಾರು ಇದೆಯಾ? ಇಲ್ಲ. ಈಗ ನಾವು ಅಬ್ನಾರ್ಮಲ್ ಲಾಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ವರ್ಕಿಂಗ್ ನೋಟ್ ಹೋಗೋಣ. ಕಮ್ ಬ್ಯಾಕ್ ಟು ಅಬ್ನಾರ್ಮಲ್ ಲಾಸ್ ಮೊದಲಿಗೆ ಮಾಡ್ಕೊಡೋಣ. ಕಾಸ್ಟ್ ಪ್ರೈಸ್ ಆಫ್ 100 ಬೈಸಿಕಲ್ ಡ್ಯಾಮೇಜ್ ಡ್ಯೂರಿಂಗ್ ಟ್ರಾನ್ಸಿಟ್ ಏನಾಯಿತು ಅಂತ. ಸೊ ಎಷ್ಟು? ಒಂದು ಸೈಕಲ್ಗೆ 150 ರೂಪಾಯಿ. 100 into 150 ದಟ್ ಕಮ್ಸ್ ಟು 15,000. ಸೊ 100 ಸೈಕಲ್ಗೆ 15,000 ರೂಪಾಯಿ. ನೆಕ್ಸ್ಟ್ ಆ್ಯಡ್ ಪ್ರೊಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನರ್. ಸೊ ಏನೇನೆಲ್ಲ ಎಕ್ಸ್ಪೆನ್ಸಸ್ನ ಕನ್ಸೈನರ್ ಗೂಡ್ಸ್ನ ಕಳಿಸ್ಬೇಕಾದ್ರೆ ಆಗಿದೆ ಅಂತ ಹೇಳಿ ನೋಡ್ಕೊಳ್ಳಿ. ಅದರಲ್ಲಿ ಏನಾಗುತ್ತೆ? 10,000 ಫ್ರೈಟಿಗೆ, ಇನ್ಶೂರೆನ್ಸ್ಗೆ 1,500. ಇದು ಎರಡೂ ಕೂಡ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ಸು. ಸೊ ಇದನ್ನು ಆ್ಯಡ್ ಪ್ರೊಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನರ್ 11,500 ಫಾರ್ 1,000 ಗೂಡ್ಸ್. ಸೊ 11,500 ಡಿವೈಡೆಡ್ ಬೈ 1,000 ದಟ್ ಕಮ್ಸ್ ಟು 11.5 into 100 ದಟ್ ಗಿವ್ಸ್ ಅನ್ ಆನ್ಸರ್ ಆಫ್ 1,150. ಆ್ಯಡ್ ಪ್ರೊಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನಿ ಆನ್ ದೀಸ್ ಬೈಸಿಕಲ್ಸ್ ಅಂತಿದೆ.
ಇಲ್ಲಿ ಇದು ಬರೋದಿಲ್ಲ. ಮಾಧವ ಏನಾದರೂ ಸ್ಪೆಂಡ್ ಮಾಡಿದಾನ 100 ಸೈಕಲ್ ಕಳೆದೋಗಿದೆಯಲ್ಲ, ಅದಕ್ಕೆ ಏನಾದರೂ ಒಂದು ದುಡ್ಡು ಕೊಟ್ಟಿದ್ದಾನ, ಅವನಿಗೆ ಸಿಗೋದಕ್ಕಿಂತ ಮುಂಚೆನೇ ಕಳೆದೋಗಿದೆ. ಹಾಗಾಗಿ ಮಾಧವ ಏನೇ ಎಕ್ಸ್ಪೆನ್ಸಸ್ ಪೇ ಮಾಡಿದರೂ ಕೂಡ ಅದು ಇಲ್ಲಿಗೆ ಅಬ್ನಾರ್ಮಲ್ ಲಾಸ್ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಬರೋದಿಲ್ಲ. ಸೊ ಟೋಟಲ್ ನಮಗೆ ಅಬ್ನಾರ್ಮಲ್ ಲಾಸ್ ಎಷ್ಟಾಯಿತು? 16,150. ಎರಡೂ ಆ್ಯಡ್ ಮಾಡಿದಾಗ 15,000 ಮತ್ತು 1,150 ಆ್ಯಡ್ ಮಾಡಿದಾಗ 16,150 ಬರುತ್ತೆ. ಸೊ ಅದನ್ನು ಅಬ್ನಾರ್ಮಲ್ ಲಾಸ್ ಏನಿದೆ, ಅಬ್ನಾರ್ಮಲ್ ಲಾಸ್ ಇದರಲ್ಲಿ, ಸೊ ಇಲ್ಲಿ ಅಬ್ನಾರ್ಮಲ್ ಲಾಸ್ ಅಥವಾ ಆಕ್ಸಿಡೆಂಟಲ್ ಲಾಸ್ ಅಂತ ಹೇಳಿ 16,150ನ ತೋರಿಸಿದ್ರೆ ಸಾಕು. ಅಲ್ಲಿಗೆ ಏನು ಅಬ್ನಾರ್ಮಲ್ ಲಾಸ್ ಆಯಿತು. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಹೇಳಿ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ಕಾಸ್ಟ್ ಪ್ರೈಸ್ ಆಫ್ 100 ಬೈಸಿಕಲ್ಸ್ ಅನ್ಸೋಲ್ಡ್ ಎಷ್ಟು ಅಂತ ನೋಡಿ. 1,000 ಸೈಕಲ್ನ ಕಳಿಸಿದ್ದು, ಅದರಲ್ಲಿ 100 ಸೈಕಲ್ಲು ಫೈರ್ ಆಗಿ ಡ್ಯಾಮೇಜ್ ಆಗಿ ಹೋಗುತ್ತೆ. 800 ಸೈಕಲ್ನ ಮಾಡ್ತಾನೆ. ಸೊ 1,000ದಲ್ಲಿ 900ನ ಲೆಸ್ ಮಾಡಿದ್ರೆ ಉಳಿಯುವಂಥದ್ದು 100. ಸೊ 100 ಒಂದು ಸೈಕಲ್ಗೆ ಎಷ್ಟು? 150 ರೂಪಾಯಿ ದುಡ್ಡು. 100 × 150 rupees. ಕಾಸ್ಟ್ ಪ್ರೈಸ್ ಈಸ್ 15,000. ಆ್ಯಡ್ ಪ್ರೊಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನರ್. ಅವನು ಫ್ರೈಟ್ ಚಾರ್ಜಸ್ ಮತ್ತು ಇನ್ಶೂರೆನ್ಸ್ ಚಾರ್ಜಸ್ ಪೇ ಮಾಡಿದ್ದು 10,000 ಮತ್ತು 1,500. ಸೊ 11,500 ಡಿವೈಡೆಡ್ ಬೈ 1,000 × 100 ಮಾಡಿ 1,150 ಬರುತ್ತೆ. ಓಕೆ, ಸೊ ಏನು ನಮಗೆ ಬಂದಿದ್ದೆಷ್ಟು? 1,150. ಆ್ಯಡ್ ಪ್ರೊಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನಿ. ಕ್ಲೋಸಿಂಗ್ ಸ್ಟಾಕ್ ಇದು, ಆಯಿತಾ? ಹಾಗಾಗಿ ಅಬ್ನಾರ್ಮಲ್ ಲಾಸಲ್ಲಿ ಮಾಧವ ಸ್ಪೆಂಡ್ ಮಾಡಿದ್ದು ಬರೋಲ್ಲ, ಬಟ್ ಕ್ಲೋಸಿಂಗ್ ಸ್ಟಾಕಲ್ಲಿ ಮಾಧವ ಸ್ಪೆಂಡ್ ಮಾಡಿದ್ದು ಬರುತ್ತೆ. ಸೊ ಇಲ್ಲಿ ಕಸ್ಟಮ್ ಡ್ಯೂಟಿ ಪೇ ಮಾಡಿದ್ದನ್ನು ನಾವು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಸೊ ಎಷ್ಟು ಪೇ ಮಾಡಿದ್ದು? 14,400 ರೂಪೀಸ್ನ ಅವ್ನು ಪೇ ಮಾಡಿದ್ದು ಫಾರ್ 900 ಗೂಡ್ಸ್. ಏಕೆಂದರೆ 100 ಆಲ್ರೆಡಿ ಡಿಸ್ಟ್ರಾಯ್ ಆಗಿತ್ತು. ಸೊ 14,400 ಡಿವೈಡೆಡ್ ಬೈ 900, ಅದು ಏನು ಅಮೌಂಟ್ ಬರುತ್ತೆ ಅದನ್ನು ಇಂಟು 100 ಮಾಡಿ ನಮಗೆ 1,600 ರೂಪೀಸ್ ಬರುತ್ತೆ. ಓಕೆ, ಸೊ ದಟ್ಸ್ ದ ವ್ಯಾಲ್ಯೂ ಆಫ್. ಟೋಟಲ್ ಮಾಡ್ಕೊಳ್ಳೋಣ. ಟೋಟಲ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? 17,750 ಬರುತ್ತೆ. ಸೊ ವಿ ಹ್ಯಾವ್ ಟೇಕನ್ ನಾವು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೂಡ 17,750 ಇದೆ, ಅದನ್ನು ಬರೆಯೋಣ. ನೆಕ್ಸ್ಟು ಎಲ್ಲ ಬರೆದಿದ್ದಾಯಿತು. ಟೋಟಲ್ ಮಾಡಿಕೊಂಡ್ರೆ 2,09,900 ರೂಪೀಸ್ ಬರುತ್ತೆ. ಅದನ್ನು ಈ ಎಕ್ಸ್ಪೆನ್ಸಸ್ ಎಲ್ಲ ಲೆಸ್ ಮಾಡ್ಕೊಂಡಾಗ ಪ್ರಾಫಿಟ್ ಬರೋದೆಷ್ಟು? 23,200 ರೂಪೀಸ್ ಪ್ರಾಫಿಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದಾದಮೇಲೆ ಮಾಧವ ಅಕೌಂಟ್ ಮಾಡ್ಕೋಬೇಕು. ಮಾಧವ ಪೇ ಮಾಡಿದ್ದು ಏನೇನಿಲ್ಲ. ಮಾಧವ 50,000 ಅಡ್ವಾನ್ಸ್ನ ಪೇ ಮಾಡಿದ್ದಾನೆ. ಓಕೆ, ಸೊ ಅದು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಮಾಧವ ಸೆಂಟ್ ಬ್ಯಾಂಕ್ ಡ್ರಾಫ್ಟ್ ಟು ರಮೇಶ್ ಫಾರ್ ₹50,000 ಆ್ಯಸ್ ಎ ಅಡ್ವಾನ್ಸ್ ಅಂತಿದೆ. ಸೊ ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಡ್ವಾನ್ಸ್ 50,000. ಅವನು ಕಸ್ಟಮ್ ಡ್ಯೂಟಿ ಪೇ ಮಾಡಿದ್ದು ಬೈ ಕನ್ಸೈನ್ಮೆಂಟ್ ಅಕೌಂಟ್ 14,400. ಎಗೈನ್ ಗೋಡೌನ್ ರೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಪೇ ಮಾಡಿದ್ದು ಬೈ ಕನ್ಸೈನ್ಮೆಂಟ್ ಅಕೌಂಟ್ 2,000. ಅವನಿಗೆ ಕಮಿಷನ್ ಕೊಟ್ಟಿದ್ದು ಬೈ ಕನ್ಸೈನ್ಮೆಂಟ್ ಅಕೌಂಟ್ ಬ್ರಾಕೆಟಲ್ಲಿ ಕಮಿಷನ್ 8,800 ರೂಪೀಸ್. ಸೊ ಇದರಲ್ಲಿ ಮತ್ತು ಅವ್ನು ಸೇಲ್ ಮಾಡಿದಷ್ಟು 2 ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹಾಕ್ಕೊಳ್ಳಿ, 1,76,000. ಸೊ ಟೋಟಲ್ ಮಾಡ್ಕೊಳ್ಳಿ ಏನಿದೆ ಅದನ್ನು ಅವನು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಹೇಳಿ ತೋರಿಸ್ತೇವೆ. ಪೇ ಮಾಡಿದಾಗ ಪೇ ಮಾಡಿದ್ದಾನೆ ಅಂತ ತೋರಿಸ್ತೇವೆ, ಪೇ ಮಾಡಲಿಲ್ಲ ಹಾಗಾಗಿ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಹೇಳಿ ತೋರಿಸುವಂಥದ್ದು. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟಿಗೆ ಬರೋಣ. ಎಷ್ಟು ಗೂಡ್ಸ್ನ ಕಳಿಸಿದ್ವು? ಇದರಲ್ಲಿ 1,000 ಸೈಕಲ್ಸ್ ಅಟ್ ದ ರೇಟ್ ಆಫ್ 150 ಈಚ್. ಸೊ 1,000 × 150 ದಟ್ ಕಮ್ಸ್ ಟು 1,50,000. ಅದನ್ನು ಟು ಪರ್ಚೇಸ್ ಅಕೌಂಟ್ ಅಥವಾ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋ ಮೂಲಕ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ನ ನಾವು ಕ್ಲೋಸ್ ಮಾಡ್ತೇವೆ. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಅಬ್ನಾರ್ಮಲ್ ಲಾಸ್ ನಾವು ಎಷ್ಟು ಬರ್ಕೊಂಡಿದ್ದು? ಆಕ್ಸಿಡೆಂಟಲ್ ಲಾಸ್ ಅಂತ ಹೇಳಿ ನಾವು ಬರ್ಕೊಂಡಿದ್ದು 16,150. ಅದನ್ನೇ ನಾವಿಲ್ಲಿ ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ಬರೆಯೋಣ. ಕನ್ಸೈನ್ಮೆಂಟ್ ಅಕೌಂಟ್ 16,000, 2 ಕನ್ಸೈನ್ಮೆಂಟ್ ಅಕೌಂಟ್ 16,150. ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋ ಮೂಲಕ, ಲಾಸ್ನ ಟ್ರಾನ್ಸ್ಫರ್ ಮಾಡೋ ಮೂಲಕ ಈ ಅಕೌಂಟ್ನ ಕ್ಲೋಸ್ ಮಾಡೋಣ. ಸೊ ಟು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸೊ ಬೈ ದಟ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ವಿಲ್ ಬಿ ಕ್ಲೋಸ್ಡ್. ನೆಕ್ಸ್ಟ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ತೊಗೊಳೋಣ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು ನಾವು ಬರ್ಕೊಳಾಗ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ 17,150 ಅಂತಿದೆ, ಅದನ್ನೇ ನಾವಿಲ್ಲಿ ಬರ್ಕೊಳೋಣ. 2 ಕನ್ಸೈನ್ಮೆಂಟ್ ಅಕೌಂಟ್ 17,750. ಇದನ್ನು ಏನು ಮಾಡೋಣ? ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಹೇಳಿ ಅಕೌಂಟ್ನ ಕ್ಲೋಸ್ ಮಾಡೋಣ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 17,750. ಕನ್ಸೈನ್ಮೆಂಟ್ ಸ್ಟಾಕ್ ಅಂದರೆ ನಥಿಂಗ್ ಬಟ್ ಕ್ಲೋಸಿಂಗ್ ಸ್ಟಾಕ್. ಸೊ ಇದನ್ನು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ ಮಾಡೋಣ. ಸೊ ಇದಿಷ್ಟು ಕೂಡ ಇನ್ ದ ಬುಕ್ಸ್ ಆಫ್ ರಮೇಶಲ್ಲಿ ಬರುತ್ತೆ. ಕನ್ಸೈನ್ಮೆಂಟ್ ಅಕೌಂಟು, ಮಾಧವ ಅಕೌಂಟು, ಅಬ್ನಾರ್ಮಲ್ ಲಾಸ್ ಅಕೌಂಟು, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಮತ್ತು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಈ 5 ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ.
ಓಕೆ. ಸೊ ಇದಿಷ್ಟು ಕೂಡ ಮಾಧವ ಬುಕ್ ಇನ್ ದ ಬುಕ್ಸ್ ಆಫ್ ರಮೇಶಲ್ಲಿ ಬಂದಂಥ ಅಕೌಂಟ್ಸ್ನ ನಾವು ಪ್ರಿಪೇರ್ ಮಾಡಿದ್ವಿ. ಬಟ್ ಇನ್ ದ ಕ್ವಶನ್ ದೇ ಆರ್ ಆಸ್ಕಿಂಗ್ ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ರಮೇಶ್ ಆ್ಯಂಡ್ ಮಾಧವ ಆಲ್ಸೋ. ಸೊ ಮಾಧವ ಬುಕ್ಕಲ್ಲೂ ಕೂಡ ನಾವು ಮಾಧವ ಅಕೌಂಟ್ನು ಕೂಡ ನಾವು ಓಪನ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕಮ್ ಬ್ಯಾಕ್ ಟು ಇನ್ ದ ಬುಕ್ಸ್ ಆಫ್ ಮಾಧವ ಕನ್ಸೈನ್ಮೆಂಟ್ ಅಕೌಂಟ್ ಬರ್ಕೊಳ್ಳಿ. ಸೊ ಅವ್ನು ಫಸ್ಟಿಗೆ ಅಡ್ವಾನ್ಸ್ ಪೇ ಮಾಡಿದೆಷ್ಟು 50,000. ಸೊ ಟು ಬ್ಯಾಂಕ್ ಅಕೌಂಟ್ 50,000. ಮಾಧವ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ಅಲ್ಲಿ. ಸೊ ಇದು ಕನ್ಸೈನ್ಮೆಂಟ್ ಅಕೌಂಟ್ ಅವನ ಬುಕ್ಕಲ್ಲಿ ಕನ್ಸೈನ್ಮೆಂಟಲ್ಲಿ ಟು ಬ್ಯಾಂಕ್ ಅಕೌಂಟ್ ಬರ್ಕೊತೀವಿ 50,000. ಆಮೇಲಿಂದ ಕಸ್ಟಮ್ ಡ್ಯೂಟಿ ಪೇ ಮಾಡಿದ್ದು 14,400, ಟು ಬ್ಯಾಂಕ್ ಅಕೌಂಟ್ 14,400. ಗೋಡೌನ್ ರೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ಗೆ ಪೇ ಮಾಡಿದ್ದು 2,000 rupees, ಟು ಬ್ಯಾಂಕ್ ಅಕೌಂಟ್ ಗೋಡೌನ್ ರೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ 2,000 rupees. ನೆಕ್ಸ್ಟ್ ಕಮಿಷನ್ ಅವನಿಗೆ ಇದರಲ್ಲಿ ಅವನಿಗೆ ಕಮಿಷನ್ ಬರಬೇಕಾಗಿರೋದೆಷ್ಟು ಟು ಕಮಿಷನ್ ಅಕೌಂಟ್ 8,800 rupees ಬರಬೇಕಾಗಿರುವಂಥದ್ದು. ಓಕೆ. ಸೊ ಇದೆಲ್ಲ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿಕೊಂಡು ಏನು ಅವನಿಗೆ ಎಷ್ಟು ಬರಬೇಕು ಅಂತ ಅವ್ನು ಸೇಲ್ ಮಾಡಿದಷ್ಟು 1,76,000. ಸೊ ಅದರಲ್ಲಿ ಈ ಎಲ್ಲ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ಕೊಂಡಾಗ ನಮ್ಗೆ ಉಳಿಯೋದೆಷ್ಟು 1,08,00,000 rupees ಉಳಿಯುತ್ತೆ. ಇಲ್ಲಿ ಅಕಸ್ಮಾತಾಗಿ ಏನಾದರೂ ಅವನು ಪೇ ಮಾಡಿದರೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ, ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಬರೆದಿರೋ ಹತ್ರ, ಇಲ್ಲ ಅಂದರೆ ಬರೆಯೋಲ್ಲ. ಇಲ್ಲಿ ಏನು ಸ್ಪೆಸಿಫಿಕ್ಕಾಗಿ ಏನು ಕೊಟ್ಟಿಲ್ಲ ಅವ್ನು ಬ್ಯಾಲೆನ್ಸ್ ಪೇ ಮಾಡಿದ್ದಾನೆ ಏನಂತ. ಹಾಗಾಗಿ ನಾವೇನು ಮಾಡಬೇಕು, ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಹೇಳಿ 1,08,00,000 rupeesನ ನಾವು ತೋರಿಸ್ಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಮಾಧವ ಅಕೌಂಟಲ್ಲಿ ಒಂದೇ ಅಕೌಂಟ್ನ ನಾವು ಪ್ರಿಪೇರ್ ಮಾಡೋದು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳಿಬಿಟ್ಟು ಮಾತ್ರ. ಆದರೆ ಬ್ಯಾಡ್ ಡೆಟ್ಸ್ ಮತ್ತು ಕಮಿಷನ್ ಇದ್ದಾಗ ಲಾಸ್ಟ್ ಪ್ರಾಬ್ಲಮಲ್ಲಿ ನಾನು ಮೂರು ಅಕೌಂಟ್ ಮಾಡಿದ್ದೀನಿ. ಒಂದು ಕನ್ಸೈನಿ ಅಕೌಂಟ್ ಮತ್ತು ಇನ್ನೊಂದು ಬ್ಯಾಡ್ ಡೆಟ್ಸ್ ಅಕೌಂಟ್, ಇನ್ನೊಂದು ಕಮಿಷನ್ ಅಕೌಂಟ್ ಅಂತ 3 ಮಾಡಿದ್ದೀನಿ. ಬಟ್ ಬ್ಯಾಡ್ ಡೆಟ್ಸ್ ಇಲ್ದಲೇ ಇದ್ದಾಗ ಒಂದೇ ಅಕೌಂಟ್ ನಮಗೆ ಸಾಕು. ಓಕೆ. ಸೊ ಇದು ಒಂದೇ ಅಕೌಂಟ್ನ ಪ್ರಿಪೇರ್ ಮಾಡಿದ್ರೆ ಸಾಕು ನಮಗೆ 20 ಮಾರ್ಕ್ಸಿಗೆ. ಸೊ ಇದಿಷ್ಟು ಕೂಡ 20 ಮಾರ್ಕ್ಸಿಗೆ ಇದಿಷ್ಟೂ ನಾವು ಮಾಡಬೇಕಾಗತ್ತೆ. ಸೊ ನಿಮಗೆ 24 ಮಾರ್ಕ್ಸಿಗೆ ಇದಿಷ್ಟು ಕೇಳ್ತಾರೆ ಏನು ಇನ್ ದ ಬುಕ್ಸ್ ಆಫ್ ಲೆಡ್ಜರ್ ಅಕೌಂಟ್. ಓಕೆ. ಸೊ ದ್ಯಾಟ್ಸ್ ಅಬೌಟ್ ದ ಟುಡೇ ಕ್ಲಾಸ್. ಈ ಪ್ರಾಬ್ಲಮ್ ಹೇಗೆ ಮಾಡೋದಂತ ಬರ್ಕೊಳ್ಳಿ. ಥ್ಯಾಂಕ್ ಯು.